ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗಿರೋ ಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಇಂಟಿಗ್ರೇಷನ್ 3 ಮಾರ್ಕ್ಸಿನ ಪ್ರಶ್ನೆಗಳನ್ನು, ಇನ್ನು ಉಳಿದಿರೋ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಸೊ ಪ್ರಶ್ನೆ 7 ಯಾವ ತರ ಇದೆ ನೋಡಿ. ಇವೆಲ್ಲ ಏನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಮಕ್ಕಳೇ, ಇವತ್ತು ಮಾಡುವ ಪ್ರಶ್ನೆಗಳನ್ನ ಇದು ಟೈಪ್ 2 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಟೈಪ್ 1 ಪ್ರಶ್ನೆಗಳನ್ನು ನೋಡಿದ್ದೀರಿ, ಈಗ 1 ರಿಂದ 6 ನಾವು ಮಾಡಿದ್ದೀವಿ ಪ್ರಿವಿಯಸ್ ವಿಡಿಯೋನಲ್ಲಿ. ಸೊ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದೀವಿ, ಟೈಪ್ 2 ಅಂತ ಕನ್ಸಿಡರ್ ಮಾಡ್ತಾ ಇದೀವಿ 3 ಮಾರ್ಕ್ಸಿನ ಪ್ರಶ್ನೆಗಳನ್ನ. ಸೊ ಒಂದೊಂದ್ ತರ ಟೈಪ್, ಯಾವ್ಯಾವ ತರ ಟೈಪ್ಸ್ ಬರುತ್ತೆ ಅನ್ನೋದನ್ನ ಒಂದು ಘಟ್ಟ ಮಾಡಿ ಅದನ್ನ ಸಾಲ್ವ್ ಮಾಡ್ತಾ ಇದೀವಿ ಮಕ್ಕಳೇ. ಸೊ ಈಗ ನೋಡಿ, ಫೈಂಡ್ ದ ಇಂಟಿಗ್ರೇಷನ್ ಆಫ್ x square plus 1 upon x plus 1 whole square e raised to x into dx. ಇದು ಪ್ರಶ್ನೆ ಆಗಿದೆ ಮಕ್ಕಳೇ. ಸೊ ಈ ಪ್ರಶ್ನೆಯನ್ನ ಹೇಗೆ ಮಾಡೋದು ನೋಡ್ಕೊಳ್ಳಿ. ಸೊ ಮೊದಲು ಇದನ್ನ ಸೀದಾ ಬರೀತೀನಿ ಮಕ್ಕಳೇ. ಇಂಟಿಗ್ರೇಷನ್ ಇ ರೇಸ್ ಟು ಎಕ್ಸ್ ಆಮೇಲೆ ಬರ್ತಿದಾರಲ್ಲ ಅದನ್ನ ಮುಂದೆ ತಗೋತೀನಿ. ಇಂಟು ಇದೆ, ಇಲ್ಲಿ ಏನು ಫರಕ್ ಆಗಲ್ಲ, ಮುಂದೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇ ರೇಸ್ ಟು ಎಕ್ಸ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ ಮಕ್ಕಳೇ. ಇದು ಕ್ವಶನ್ ಆಗಿದೆ ನಮ್ದು. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಇದು ಪ್ರಶ್ನೆ ಇದೆ, ಸೇಮ್ ಟು ಸೇಮ್ ಇದೆ, ಏನು ತೊಂದರೆ ಇಲ್ಲ. ಸೇಮ್ ಹೀಗೆ ಬರೆದ್ರು ಏನು ತೊಂದರೆ ಆಗಲ್ಲ. ಸೊ ಈ ಪ್ರಶ್ನೆ ಎದಕ್ಕೆ ರಿಲೇಟ್ ಆಗುತ್ತೆ? ಸೊ ಒಮ್ಮೆ ಮನಸ್ಸಿನಲ್ಲಿ ಅನ್ಸುತ್ತೆ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಬರಲಿಲ್ಲ ಅಂದ್ರೆ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂದ್ರೆ ಅದೇ ಯು ಇನ್ ಟು ವಿ ಪ್ರಾಡಕ್ಟ್ ರೂಲ್ ಪ್ರಿವಿಯಸ್ ವಿಡಿಯೋನಲ್ಲಿ ಮಾಡಿದೀವಲ್ವಾ. ಸೊ ಅದಕ್ಕೆ ಪ್ರಾಡಕ್ಟ್ ರೂಲ್ ಅಂತಾರೆ, ಅದೇ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಒಮ್ಮೆ ಅನ್ಸುತ್ತೆ ಇದು ಅದಲ್ಲ ಅನ್ಸುತ್ತೆ, ಹೌದಲ್ಲ? ಒಮ್ಮೆ ಅನ್ಸುತ್ತೆ. ಸೊ ಆ ತರ ಇದು ಅದಲ್ಲ, ಅದೇ ತರ ಇದೆ, ಅದಲ್ಲ. ಸೊ ಯು ಇನ್ ಟು ವಿ ಆ ತರ ಅಲ್ಲ ಇದು. ಸೊ ಇದಕ್ಕೆ ಒಂದು ಬೇರೆ ಮೆಥಡ್ ಇದೆ. ಸೊ ಯಾವ ಮೆಥಡ್ ನೋಡಿ. ಸೊ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ಈ ಏನ್ ಫಾರ್ಮುಲಾ ಇದೆ ಅಲ್ಲ ಮಕ್ಕಳೇ, ಇದಕ್ಕೆ ಒಂದು ಫಾರ್ಮುಲಾ ಇದೆ, ಇದಕ್ಕೆ ಆನ್ಸರ್ ಈಕ್ವಲ್ ಟು ಇದಾಗುತ್ತೆ ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮುಲಾ ರಿಲೇಟೆಡ್ ಆ ಕ್ವಶನ್ ಇದೆ ಮಕ್ಕಳೇ. ಟೈಪ್ 2 ನಲ್ಲಿ ನಾವು ಏನ್ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಪ್ರಾಡಕ್ಟ್ ರೂಲ್ ಅನ್ನ ನೋಡಿದೀವಿ, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಫಸ್ಟ್ನೇ ವಿಡಿಯೋನಲ್ಲಿ. ಇಲ್ಲಿ ಏನ್ ಮಾಡ್ತಾ ಇದ್ದೀವಿ, ಈ ರಿಲೇಟೆಡ್ ಫಾರ್ಮುಲಾಕ್ಕೆ ಯಾವ ಇದೆ ಅಲ್ಲ ಅದೇ ಟೈಪ್ 2 ಕ್ವಶನ್ ಅಂತ ನಾನು ಮಾಡಿದ್ದೇನೆ. ಸೊ ನೋಡಿ ನಿಮಗೆ ಯಾವ್ದು ಅನುಕೂಲ ಹೇಗಿದೆ, ಹೇಗಾದ್ರೂ ಮಾಡಿ, ಬಟ್ ಎಕ್ಸಾಮ್ ನಲ್ಲಿ ಬರೀರಿ, ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಯೋಣ. ಸೊ ಇದು ಟೈಪ್ 2 ಆಗಿದೆ ಮಕ್ಕಳೇ. ಈಗ ನೋಡೋಣ, ಟೈಮ್ ಹೋಗುತ್ತೆ ಸುಮ್ಮನೆ. ಸೊ ಇ ರೇಸ್ ಟು ಎಕ್ಸ್, ಸರ್ ಇದು ಹೇಗೆ ಇದರ ಜೊತೆ ಕಾಣಿಸ್ತಾ ಇದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಇದು ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಇದು ಫಂಕ್ಷನ್ ಬರೀ ಎಫ್ ಆಫ್ ಎಕ್ಸ್. ಆನ್ಸರ್ ಏನ್ ಬರುತ್ತೆ, ಈ ತರ ಬಂದ್ರೆ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ ಮಕ್ಕಳೇ. ನೋಡಿ ಹೇಗೆ ಮಾಡೋದು, ಹೇಗೆ ಕೊಡ್ತೀನಿ. ಎಕ್ಸ್ ಸ್ಕ್ವೇರ್, ಸೊ ಕೆಳಗಡೆ ಏನಿದೆ ಪ್ಲಸ್ 1 ಇದೆ, ಇಲ್ಲಿ ಪ್ಲಸ್, ಇಲ್ಲಿ ಎಕ್ಸ್ ಪ್ಲಸ್ 1 ಇಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಸೊ ಆ ತರ ಬರೋದಕ್ಕೆ ನಾವು ಏನ್ ಮಾಡ್ತೀವಿ ನೋಡಿ, ಈಗ ಏನ್ ಮಾಡೋಣ, -1 ಪ್ಲಸ್ 2 ಬರೆಯೋಣ. ನೋಡಿ ಮಕ್ಕಳೇ ಬರುತ್ತೆ, ಈ ತರ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಹೇಳ್ತೀನಿ ಹೇಗಾಯ್ತು ಅಂತ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ ಅಲ್ಲ, 2 - 1 ಅಂದ್ರೆ ಎಷ್ಟು, 1 ಬರುತ್ತೆ, ಹೌದಾ? ಸೊ ಇದು ಇಲ್ಲಿ ಸ್ಕ್ವೇರ್ ಬಂದ್ರೆ ಏನ್ ಫರಕ್ ಬರುತ್ತೆ, 1 ಸ್ಕ್ವೇರ್ ಅಂದ್ರೆ ಏನು, 1 ಅಥವಾ ಹೌದೋ ಇಲ್ಲೋ, 1 ಹೌದೋ ಇಲ್ವೋ ಎಲ್ಲರೂ ಹೇಳಿ. ಸೊ 1 ಸ್ಕ್ವೇರ್ ಅಂದ್ರೆ 1, ಏನ್ ಫರಕ್ ಬೀಳಲ್ಲ. ಸೊ ಇದು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ಸುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಆಗುತ್ತೆ ಮಕ್ಕಳೇ ಫಾರ್ಮುಲಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 1 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಮುಂದೆ ಏನಿತ್ತು ಇದನ್ನ ಅಳಗಿಸ್ತೀನಿ, 2 ಏನ್ ಬೇಕಾಗಿಲ್ಲ ಈಗ. ಸೊ ಪ್ಲಸ್ 2 ಅನ್ನ ಈಗ ಬರೀತೀನಿ ಮಕ್ಕಳೇ. ಇಲ್ಲಿ ಮುಂದೆ ಮೇಲ್ ಸ್ಕ್ವೇರ್ ಇತ್ತಲ್ಲ, ಇದು -1 ಸ್ಕ್ವೇರ್ ಅಂತ ಬರ್ದಿದ್ದೆ. ಸೊ ಅದನ್ನ ಸ್ಕ್ವೇರ್ ಅಂತ ತೆಗೆದಿದ್ದೀನಿ, ಪ್ಲಸ್ 2 ಮುಂದೆ ಹೇಗಿದೆ ಹಾಗೆ ಬರ್ದಿದ್ದೀನಿ. ಸೊ ಇದು ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯ್ತು ಮಕ್ಕಳೇ. ಸೊ ಇದು ನೋಡಿ ಮಕ್ಕಳೇ, ಇ ರೇಸ್ ಟು ಎಕ್ಸ್, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಇದಕ್ಕೂ ಡಿವೈಡ್ ಮಾಡುತ್ತೆ, ಇದಕ್ಕೂ ಡಿವೈಡ್ ಮಾಡುತ್ತೆ. ಸಪರೇಟ್ ಮಾಡಿ ಮಕ್ಕಳೇ. ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 divided by x plus 1 whole square
into dx. x plus 1 1x plus 1 will get cancelled. Agree? ಅರ್ಥ ಆಯ್ತಲ್ವಾ? ಇದು f of x, ಇದು f dash of x. ಸರ್ ಹೇಗೆ ಹೇಳ್ತಾ ಇದ್ದೀರಾ? ಈಗ ನೋಡಿ, ಇದನ್ನೇ f of x ಅಂತ ಹೇಳ್ತಾ ಇದ್ದೀನಿ ನಾ. f of x ಏನಿದೆ ಮಕ್ಕಳೇ? x minus 1 divided by x plus 1. ಇದರ ಡೆರಿವೇಟಿವ್ ಏನಿದೆ 2 divided by x plus 1 ಹೋಲ್ ಸ್ಕ್ವೇರ್ ಇದೆ ಮಕ್ಕಳೇ. ಸೊ ಬೇಕಾದ್ರೆ ನೀವು ಚಕ್ಕು ಮಾಡಬಹುದು. ಇದು ಕ್ವೋಷಂಟ್ ರೂಲ್ ಅನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. u by v ಅಂತ ಗೊತ್ತಿದೆ ಅಲ್ವಾ ಫಾರ್ಮುಲಾ? u by v ಫಾರ್ಮುಲಾ ಏನಿದೆ? v into du by dx minus u into dv by dx whole divided by v square. u ಅಂದ್ರೆ x minus 1, v ಅಂದ್ರೆ x plus 1. v ಅಂದ್ರೆ ಏನೀಗ x plus 1, ಡೆರಿವೇಟಿವ್ ಆಫ್ u ಇನ ಡೆರಿವೇಟಿವ್ ಎಷ್ಟು? x minus 1 ಡೆರಿವೇಟಿವ್ ಏನಾಗುತ್ತೆ? 1 ಆಗುತ್ತೆ. 1 ಬರೆಯೋದಿಲ್ಲ. x ಅಂದ್ರೆ ಡೆರಿವೇಟಿವ್ 1, 1 ಅಂದ್ರೆ 0, 1 minus 0 ಅಂದ್ರೆ 1 ಆಗುತ್ತೆ. ಇಲ್ಲಿ 1 ಬರೆಯಲ್ಲ ನಾನು. 1 into x plus 1 x plus 1 ಆಗುತ್ತೆ. ಮೈನಸ್ u ಅಂದ್ರೆ ಏನು? x minus 1. ಈಗ ಡೆರಿವೇಟಿವ್ ಆಫ್ ಏನ್ ಮಾಡಬೇಕು? v ಅಂದ್ರೆ ಏನು? x plus 1. x ಇನ ಡೆರಿವೇಟಿವ್ 1 ಆಗುತ್ತೆ. ಡೆರಿವೇಟಿವ್ 1 ಇನ ಡೆರಿವೇಟಿವ್ 0 ಆಗುತ್ತೆ. x ಡೆರಿವೇಟಿವ್ 1 ಡೆರಿವೇಟಿವ್ 0. 1 plus 0 is 1. 1 into anything is same. ಅಲ್ಲೂ 1 ಬರೆಯಲ್ಲ. 1 into ಏನಿದ್ರು ಸೇಮ್ ಬರುತ್ತೆ. v ಸ್ಕ್ವೇರ್ ಅಂದ್ರೆ ಏನು? x plus 1 ಹೋಲ್ ಸ್ಕ್ವೇರ್ ಆಗುತ್ತೆ. ಹೌದಾ? v ಅಂದ್ರೆ. ಸೊ ಈಗ ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡಿ. x plus 1 minus into x minus x minus into minus plus 1 whole divided by x plus 1 whole square plus x minus x ಹೋಯ್ತು. ಎಷ್ಟು ಬಂತು ಮಕ್ಕಳು ನೋಡಿ? 1 plus 1 2 divided by x plus 1 whole square. ಅರ್ಥ ಆಯ್ತಲ್ವಾ? ಇದು f of x, ಇದು f dash of x. ಈಗ ಇದೇ ರೀತಿನೇ ಕಾಣಿಸ್ತಾ ಇದೆಯಲ್ಲ, ಇದು f of x plus f dash of x ಏನ್ ಬರುತ್ತೆ? e raised to final answer therefore e raised to x into f of x ಏನಿದೆ? x minus 1 divided by x plus 1 plus c. ಇದಕ್ಕೆ ಉತ್ತರ ಆಗಿದೆ ಮಕ್ಕಳೇ ಟೋಟಲ್. ಈ ಫಾರ್ಮುಲಾ ಏನ್ ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಬರ್ದಿರ್ತೀನಿ. ಇದನ್ನ ಬರಲಿಲ್ಲ ಅಂದ್ರೂ ನಡೀತೆ. ಎಕ್ಸಾಮ್ ನಲ್ಲಿ ಇಷ್ಟು ಬರೆದ್ರೆ ಎಷ್ಟು ಬರುತ್ತೆ ಮಾರ್ಕ್ಸ್? 3 ಮಾರ್ಕ್ಸ್ ಬರುತ್ತೆ ನೋಡಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಆ ಫಾರ್ಮುಲಾನ ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಅದು ಬಹಳ ಇಂಪಾರ್ಟೆಂಟ್, ಅದನ್ನು ಬರ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ, ಅಲ್ಲಿವರೆಗೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಪ್ರಶ್ನೆ 8, ಫೈಂಡ್ ಇಂಟಿಗ್ರೇಷನ್ ಆಫ್ e raised to x 1 plus sin x divided by 1 plus cos x into dx. ಇದು ಪ್ರಶ್ನೆ ಆಗಿದೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡಿ ಮಕ್ಕಳೇ. ತುಂಬಾ ಸುಲಭವಾಗಿ ಮಾಡಬಹುದು. ಆಗಲೇ ಹೇಳಿದೆಲ್ಲ ಅದೇ ಫಾರ್ಮುಲಾ ಬೇಸ್ ಮೇಲೆ ಇದನ್ನ ಮಾಡ್ತೀನಿ. ಸೊ ಇಂಟಿಗ್ರೇಷನ್ ಆಫ್ e raised to x, ಈ 1 plus cos x ಇದೆ ಅಲ್ವಾ, 1 ಅನ್ನ ಡಿವೈಡ್ ಮಾಡುತ್ತೆ. 1 upon 1 plus cos x ಅನ್ನ ಬರೀರಿ ಮಕ್ಕಳೇ. ಇವನ್ 1 plus cos x sin x ಅನ್ನು ಡಿವೈಡ್ ಮಾಡ್ತಾರೆ. ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಇಟ್ ಈಸ್ ಡಿವೈಡಿಂಗ್ ಬೋತ್ 1 and sin x. ಅರೆ ಚಮಕಾಗಿನಿ. ಸೊ ನಾವು ಸಿ e raised to x ಇದನ್ನ ಮುಂದೆ ಬರೀತೀನಿ ಮಕ್ಕಳೇ. sin x divided by 1 plus cos x ಇದನ್ನ ಆಮೇಲೆ ಬರೀತೀನಿ. ಏನು ತೊಂದರೆ ಇಲ್ಲ. 1 plus 2 ಅಂದ್ರೂ ಅಷ್ಟೇ, 2 plus 1 ಅಂದ್ರೂ ಅಷ್ಟೇ ತಾನೇ. 3 ಬರುತ್ತಲ್ಲೋ ಹಂಗ. ಅದನ್ನ ಮೊದಲು ಬರ್ಕೊಂಡೆ ಮಕ್ಕಳೇ. ಇದನ್ನ ಎರಡನೇದನ್ನ ಆಮೇಲೆ ಒಂದನೇದನ್ನ ಆಮೇಲೆ ಬರ್ತೀನಿ. ಅರ್ಥ ಆಯ್ತಲ್ವಾ? ಅದೇ ಚಮಕಾಗೆ ನೀ ತುಳಿತೋ ಇಲ್ಲೋ? ತುಳಿಲ್ಲದ್ರೆ ತೋರ್ಸೋನು. ತಿಳಿದಿ? ಓಕೆ. ನಾವು ಸಿ sin x sin 2x ಏನ್ ಬರ್ತಿತ್ತು ಮಕ್ಕಳೇ? sin 2x 2 sin x into cos x ಅಂತ ಬರೀತಿದ್ರಿ, ಹೌದಾ? 2x ಇದ್ರ 2 ಅರ್ಧ ಎಷ್ಟ? 1x. 2x है तो 2 का अर्धा 1x लिखते. ಸೊ ನಾವು ಸಿ ಇಲ್ಲೇ 1 ಬಂದ್ರೆ ಎಷ್ಟು ಬರ್ತೈತಿ? ಇಲ್ಲಿ 1ರ ಅರ್ಧ ಎಷ್ಟ? ಅರ್ಧನ ಬರ್ತೈತಿಲ್ಲ, x/2. ಅರೆ ಚಮಕಾಗೆ ನೀ ಇಲ್ಲಿ 2 ಕಿಲೋ ಇತ್ತು. 2 ಕಿಲೋದು ಅರ್ಧ 1 ಕಿಲೋ. ಇಲ್ಲಿ 1 ಕಿಲೋ ಇದ್ರ ಅರ್ಧ ಕಿಲೋ ಆಯ್ತು.
ಅರ್ಥ ಆಯ್ತಲ್ಲ. sin x ಅಂದ್ರೆ ಎಷ್ಟು 2 sin x by 2 cos x by 2. ಅರೆ ಚಮಕ ಸಬ್ಸ್ಟಿಟ್ಯೂಟ್ ದಟ್ 1 plus cos x ಏನಾಗುತ್ತೆ ಮಕ್ಕಳೇ 1 plus cos x ಗೋಲ್ಡನ್ ಫಾರ್ಮುಲಾ ಇದೆ 2 cos square x by 2. 1 plus cos x ನ ಬೆಲೆ ಎಷ್ಟಿದೆ ಫಾರ್ಮುಲಾ 2 cos square x by 2. ಸೊ ಇದಂತರ ಹಾಗೆ ಬರ್ತೀನಿ 1 upon ಏನ್ ಬರುತ್ತೆ 2 cos square ಇದು 1 plus cos x ಅಂದ್ರೆ 2 cos square x by 2. ಅರ್ಥ ಆಯ್ತಲ್ವಾ ಎಲ್ಲರಿಗೂ. ಇದರಲ್ಲಿ ಏನ್ ತೊಂದರೆ ಇಲ್ಲ ಅನ್ಸುತ್ತೆ. ಬ್ರಾಕೆಟ್ dx ನೋಡಿ ಮಕ್ಕಳೇ ಏನ್ ಕ್ಯಾನ್ಸಲ್ ಆಗುತ್ತೆ 2 2 ಕ್ಯಾನ್ಸಲ್ ಆಯ್ತಲ್ವಾ. 1 cos x by 2 1 cos x by 2 ಗೆಟ್ ಕ್ಯಾನ್ಸಲ್ಡ್. sin x by 2 cos x by 2 ಏನ್ ಬರುತ್ತೆ ಮಕ್ಕಳೇ sin x by 2 divided by cos x by 2 tan x by 2 ಬರುತ್ತಲ್ವಾ. tan x by 2 ಪ್ಲಸ್ ಇಲ್ಲಿ 1 by 2 ಹಾಗೆ ಬರೀತೀನಿ 1 divided by 2 ಹಾಗೆ ಬರ್ತಿದ್ದೀನಿ 1 by 2 1 upon cos square x by 2 ಏನಾಗುತ್ತೆ 1 by cos sec ಆಗುತ್ತಲ್ವಾ. 1 by cos square ಇದ್ರೆ sec x square x by 2 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ. ಇದು f of x ಇದೆ ಇದು f dash of x ಇದೆ ಚೆಕ್ ಮಾಡಿ. f of x ಏನಿದೆ tan x by 2 ಅಂತ ಹೇಳ್ತಾ ಇದ್ದೀನಿ. ಈಗ ಇದರ ಡೆರಿವೇಟಿವ್ ನೋಡಿ ಮಕ್ಕಳೇ f dash of x f of x ಡೆರಿವೇಟಿವ್ f dash of x ಇದು ಹೇಗೆ ಕಾಣಿಸ್ತಾ ಇದೆ tan x ಡೆರಿವೇಟಿವ್ ಅಯ್ಯೋ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಇದು x ಅಲ್ಲ ಅಂತ. ಬಟ್ ನಾವು ಅನ್ಕೊಳ್ಳೋನು ಮನಸ್ಸಿನಾಗ x by 2 ಐತದ ಮನಸ್ಸಿನಾಗ ನಾವು ಏನು ಅನ್ಕೋನು x ಅಂತ ಅನ್ಕೋನು ಹೇಳಾಕತ್ತಿದ್ದ ಅರ್ಥ ಆಯ್ತಲ್ಲ ಮಕ್ಕಳೇ. ನನಗೂ ಗೊತ್ತದ ನಿಮಗೂ ಗೊತ್ತದ ಇದು ಅಲ್ಲ x ಅತ್ತ x by 2 ಅನ್ನೋದು ಗುರ್ತೈತಿ ಬಟ್ ಮನಸ್ಸಿನಾಗ ಇಟ್ಕೊಂಡು tan x ಅಂತ ಹೇಳಿ. tan x ಡೆರಿವೇಟಿವ್ ಏನಾಯ್ತು tan x ಡೆರಿವೇಟಿವ್ ಇಸ್ sec x square x by 2 ಹೌದಾ. ಇದು x ಅಲ್ಲಿಲ್ಲ ನಿಮಗೂ ಗುರ್ತಿತ್ತು ನನಗೂ ಗುರ್ತಿತ್ತ tan x ಡೆರಿವೇಟಿವ್ sec x square x ಇದು x ಅಲ್ಲ ಅಂದ್ರೆ ಇದು ಡೆರಿವೇಟಿವ್ ತಗೋಬೇಕು ನಾವು x by 2 ಡೆರಿವೇಟಿವ್ 1 by 2 ಬರ್ತದೆ ಮಕ್ಕಳೇ. x by 2 ದ ಡೆರಿವೇಟಿವ್ 1 by 2 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ. ಸೊ ಈಗ ಇದರ ಫಾರ್ಮುಲಾ ಹಾಕ್ರಿ. ಫಾರ್ಮುಲಾ ಏನೈತ e raised to x f of x ಏನೈತಿ tan x by 2 ಐತಿಲ್ಲ. ಇವು MCQ ಒಳಗೂ ಕೇಳಾಕ ನೋಡ್ರಿ ಮಕ್ಕಳೇ 1 ಮಾರ್ಕ್ಸಿಗೆ. ಸೊ ಹುಷಾರಾಗಿರ್ರಿ. ಈ ಪ್ರಶ್ನೆಗಳು ಬಂದ್ರೆ ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿದ್ರೆ. ಗುರ್ತಾಯ್ತಾ. ಅವಾಗ ನಾವು 80ಕ್ಕೆ 80 ತಗೋಬಹುದು. ಅರ್ಥ ಆಯ್ತಾ. ಸೊ ಅರ್ಥ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್. ಸೊ ಈಚ್ ಲೈಕ್ ವಿಲ್ ಇನ್ಸ್ಪೈರ್ಸ್ ಮೀ ಟು ಡೂ ದಿ ನೆಕ್ಸ್ಟ್ ವಿಡಿಯೋ ಡಿಯರ್ ಸ್ಟೂಡೆಂಟ್ಸ್. ಎಲ್ಲ ಬರ್ಕೋತಾ ಇದ್ರಿ ಒಂದು ಲೈಕ್ ಮಾಡೋದಿಲ್ಲ ಎಷ್ಟು ಕೆಟ್ಟದ ನೋಡ್ರಿ ನೀವು. ಸೊ ಪ್ಲೀಸ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮಗೂ ಒಂದು ಸ್ವಲ್ಪ. ಸೊ ನಿಮ್ ಪ್ರತಿಯೊಂದೊಂದು ಲೈಕ್ ನನಗೆ ಇನ್ಸ್ಪೈರ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ. ಈಗ ಮುಂದಿನ ಪ್ರಶ್ನೆ ಮಾಡೋಣ. ಅದನ್ನ ಮಾಡೋಕ್ಕಿಂತ ಮುಂಚೆ ಇದನ್ನ ಬರ್ಕೊಳ್ಳಿ ಹಾಗೆ ಲೈಕು ಮಾಡ್ರಿ. ಬರ್ಕೋರಿ. ಎಲ್ಲ ಮಕ್ಕಳು ಬರ್ಕೊಂತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆನ ನೋಡೋಣ. ಹಾಗೆ ಲೈಕ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲೈಕ್ ಮಾಡಿರಲಿಲ್ಲ ಅಂದ್ರೆ ಒಂದು ಪ್ಲಸ್ ಮಾಡ್ರಿ ಏನಾಗುದಿಲ್ಲ. ಸೊ 9ನೇ ಕ್ವಶನ್ ನೋಡಿ ಮಕ್ಕಳೇ. ಫೈಂಡ್ ಇಂಟಿಗ್ರೇಷನ್ ಆಫ್ x minus 3 into e raised to x divided by x minus 1 whole cube dx. ಇದು ಪ್ರಶ್ನೆ ಇದೆ ಮಕ್ಕಳೇ. ಇದು ಅದಕ್ಕೆ ರಿಲೇಟ್ ಆಗುತ್ತೆ ಈ ಫಾರ್ಮುಲಾನು. ಸೊ e raised to x ಅನ್ನ ಮುಂದೆ ತಗೋತೀನಿ. ಸೊ ಏನಿದೆ x minus 3 divided by x minus 1 whole cube ಇದು ಪ್ರಶ್ನೆ ಇದೆ. ಅರ್ಥ ಆಯ್ತಾ. ಸೊ ಈಗ ಇದನ್ನ ಹೇಗೆ ಮಾಡೋದು ನೋಡಿ ಮಕ್ಕಳೇ. x minus 3 ಅನ್ನ ಇಲ್ಲಿ x minus 1 ಇದೆ ಇಲ್ಲೋ ಡಿನಾಮಿನೇಟರ್ ಮೇಲೆ x minus 1 ಬರ್ಬೇಕು ನೋಡ್ರಿ. ಹಂಗ ಏನ್ ಮಾಡುದು ಅದಕ್ಕೆ ಏನ್ ಮಾಡ್ಬೇಕಂದ್ರ x minus 1 minus 2 ಮಾಡ್ರಿ. minus 1 minus 2 ಕೂಡಿಸಿದ್ರ minus 3 ಬರ್ತದೆ. ಅರ್ಥ ಆಯ್ತು. ಸೊ x minus 1 whole cube. ಅರೆ ಚಮಕಗೆ ನೀ ಸ್ವಲ್ಪ ಚಮಕದ ಸೊ e raised to x minus 1 whole cube ಐತ್ಲಾ x minus 1 ಕ್ಕೂ ಡಿವೈಡ್ ಮಾಡ್ತೈತಿ minus 2 ಕ್ಕೂ ಡಿವೈಡ್ ಮಾಡ್ತದ. ಸೊ ಸಪರೇಟ್ ಮಾಡ್ರಿ x minus 1 whole divided by x minus 1 whole cube minus 2 divided by x minus 1 whole cube ಆಗುತ್ತಾ into dx. ಅರ್ಥ ಆಯ್ತು. ಸೊ ಈಗ ನೋಡ್ರಿ ಒಂದ್ ಕ್ಯಾನ್ಸಲ್ ಆಗೈತೆ ನೋಡ್ರಿ x minus 1 ಒಂದು x minus 3 ಒಳಗ ಒಂದು ಹೋದ್ರೆ ಎಷ್ಟು ಉಳಿತೆ
ಯಾರು ಉಳಿದು ನೋಡ್ರಿ ಇಲ್ಲಿ e raised to x 1 upon x minus 1 whole square minus 2 upon x minus 1 whole cube. ಇದರ ಡೆರಿವೇಟಿವ್ ಇದೈತಿ f of x ಏನೈತಿ ಈಗ ನೋಡ್ರಿ ಮಕ್ಕಳೇ f of x ಏನೈತಿ f of x 1 upon x minus 1 whole square ಐತಿ ಇದರ ಡೆರಿವೇಟಿವ್ ತಗೋರಿ ಮಕ್ಕಳೇ ಡೆರಿವೇಟಿವ್ ತಗೋಕ್ಕಿಂತ ಮೊದಲು ಇದನ್ನ ಹಿಂಗ್ ಬರಿಬೋದನ 1 upon x minus 1 whole square ಹಿಂಗ್ ಬರಿಬೋದು ಆ ಮ್ಯಾಲ್ ತಗೊಂಡ್ರೆ ಏನಾಗತ್ತೆ x minus 1 whole raised to minus 2 ಆಕತಿಲ್ಲ ಸೊ ಇದರ ಡೆರಿವೇಟಿವ್ ತಗೋರಿ ನಾನು ಡೆರಿವೇಟಿವ್ ಮಾಡಕ್ಕೆ ಈಜಿ ಆಗ್ತದ ಅದಕ್ಕೆ ನಾನು ಬರ್ದಿನೋ ಸೊ x raised to n ಗತಿಗೆ ಅನ್ಸುತ್ತೆ ನೋಡಾಕ x raised to n ಡೆರಿವೇಟಿವ್ ಏನು ನಿಮಗೂ ಗೊತ್ತದ ನನಗೂ ಗೊತ್ತದ ಇದು x ಅಲ್ಲ x minus 1 ಐತಿ ಮನಸ್ಸಿನಾಗ ಇಟ್ಕೋರಿ ಏನಾಗೋದಿಲ್ಲ x raised to n ಏನೇನೋ ಇಟ್ಕೋತೀರಿ ಮನಸ್ಸಿನಾಗ ಇದನ್ನ ಇಟ್ಕೊಳ್ಳಂಗಿಲ್ಲ ಸೊ x raised to n ಹಾಗೆ ತಮಾಷೆ ಮಾಡ್ತಾ ಇದ್ದೀನಿ x raised to n ಡೆರಿವೇಟಿವ್ n ಅಂದ್ರೆ -2 n ಅಂದ್ರೆ ನೋಡ್ರಿ ಇಲ್ಲಿ ಬೇಕಾ -2 ಐತೆ n x raised to n minus 1 n ಅಂದ್ರೆ ಎಷ್ಟು x ಅಂದ್ರೆ ಏನು ಮೊದಲು ಅದನ್ನ ಹೇಳಿ x ಅಂದ್ರೆ x minus 1 ಇಲ್ಲ ನಾವು ಇಟ್ಕೊಂಡಿವಿ ಮನಸ್ಸಿನಾಗ x ಅಂತ ಬಟ್ ಅದು x ಅಲ್ಲ x minus 1 ಐತೆ x raised to n ದ್ದು n into x raised to n minus 1 n ಅಂದ್ರೆ ಎಷ್ಟು -2 -1 ಅಂತ ನೋಡಿ n ಅಂದ್ರ -2 ಮತ್ತ -1 ಐತಿ ಮುಂದೆ ಅರೆ ಚಮಕಾಗೆ ನೀ ಸಬ್ಕೋ ಸೊ -2 ನೋಡ್ರಿ ಈಗ ಇದು x ಅಲ್ಲಿಲ್ಲ ಅದರ ಡೆರಿವೇಟಿವ್ ತಗೋಬೇಕಲ್ಲ x -1 ಡೆರಿವೇಟಿವ್ ಎಷ್ಟ x ಅದ್ 1 ಆಗೈತಿ 1 ಅದ್ದು 0 ಆಗ್ತೈತಿ 1 - 0 ಅಂದ್ರ 1 ಬರ್ತೈತಿ ಮಕ್ಕಳೇ 1 ಏನು ಬರೀರಿ ಬೇಕಾದ್ರೆ ಬೇಡ್ರಿ ನಡೀತೈತಿ 1 ಏನ್ ಪ್ರಾಬ್ಲಮ್ ಇಲ್ಲ ಸೊ ಇಸ್ ಈಕ್ವಲ್ ಟು -2 x -1 -2 -1 ಎಷ್ಟಾಗುತ್ತೆ ಮಕ್ಕಳೇ -3 ಆಗ್ತೈತಿ ನೋಡಿ -2 -1 -3 ಆಯ್ತು ಅರ್ಧದು so x minus 1 whole raised to -3 you can take down what you will get ಅಂತ ಹೇಳಿದ್ರೆ ಏನಾಗುತ್ತೆ ಕ್ಯೂಬ್ ಆಗ್ತಿಲ್ಲ ಇದು ಚೆಕ್ ಮಾಡ್ರಿ ನಿಮ್ ಡೆರಿವೇಟಿವ್ ಇದೈತಿ ನೋಡ್ರಿ ಇದು f of x ಅಂತ ಹೇಳಿದ್ನಿ ಇದು ಡೆರಿವೇಟಿವ್ ಐತಿಲ್ಲ ಇದು -2 upon x minus 1 whole cube ಸೊ ಅಂದ್ರೆ ಆನ್ಸರ್ ಏನ್ ಬಂತ ಫೈನಲ್ therefore ಆನ್ಸರ್ ಏನ್ ಬರ್ತೈತಿ e raised to x into f of x ಏನೈತಿ 1 upon x minus 1 whole square ಐತಿಲ್ಲ plus c ಹಿಂಗೈತಿ e raised to x into 1 e raised to x divided by x minus 1 whole square plus c ಐತೆ ಇಷ್ಟು ಬರೋದ್ರೆ 3 ಮಾರ್ಕ್ಸ್ ನೋಡ್ರಿ ಏನು ತೊಂದರೆ ಇದ್ರೆ ಕೇಳಿ ಪಾರ್ಟ್ ಟೈಪ್ 2 ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಅಸ್ ಸೊ ನೀವು ಹೀಗೆ ಶೇರು ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಪಾಪ ಅವ್ರಿಗೂ ಹೆಲ್ಪ್ ಆಗಲಿ ಬಡವ್ರ ಮಕ್ಕಳು ಇದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಮಕ್ಕಳೇ ಸೊ ಇದೇ ನಾವೇನೇನು ಬೇರೆ ಚಲನ್ ಗತೆ ಸಬ್ಸ್ಕ್ರಿಪ್ಷನ್ ತಗೋರಿ 3,000 ಕೊಡ್ರಿ 10,000 ಕೊಡ್ರಿ ಅಂತಿಲ್ಲ ಟೋಟಲಿ ಫ್ರೀ ಇದೆ ಮಕ್ಕಳೇ ಸೊ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗಲಿ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ ಅನ್ನೋದು ಒಂದೇ ಉದ್ದೇಶ ಸೊ ಅದಕ್ಕೆ ಇದು ಟೋಟಲಿ ಫ್ರೀ ಆಗಿರುತ್ತೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡ್ರಿ सब्सक्राइब मारी कमेंट मारी सो विल मीट यू इन माय नेक्स्ट क्लास तब तक लगे रहो मैथ्स के साथ थैंक यू डियर स्टूडेंट्स प्लीज कॉपी दिस वन